ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ? ಅಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನೀ ಹೆಂಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನಾವಿವತ್ತು ದೇವರ ನಾಡು ಅಂತಾನೆ ಕರೆಸ್ಕೊಳ್ಳೋ ಕೇರಳದಲ್ಲಿದ್ದೀವಿ. ಕೇರಳದ ಅಲೆಪ್ಪಿ ಅನ್ನೋ ಈ ಜಾಗ ಇಡೀ ಇಂಡಿಯಾದಲ್ಲೇ ನದಿಯ ಮೇಲೆ ತೇಲುವ ಮನೆಗಳಿಗೆ ಅಂದ್ರೆ ಬೋಟ್ ಹೌಸ್ ಗಳಿಗೆ ತುಂಬಾನೇ ಫೇಮಸ್. ಕೇರಳ ಅಂದ್ರೇನೆ ನಮಗೆ ನೆನಪಾಗೋದು ಎಲ್ಲಾ ಕಡೆ ಹಚ್ಚ ಹಸಿರು, ಬೆಟ್ಟ, ಕಾಡು. ಆದರೆ ಕೇರಳದಲ್ಲಿ ಕಾಡು ಮತ್ತೆ ಬೆಟ್ಟ ಇಲ್ಲದೆ ಇರೋ ಟೂರಿಸಂ ಪ್ಲೇಸ್ ಅಂದ್ರೆ ಅದು ಈ ಅಲೆಪ್ಪಿ. ಇದು ಆಲ್ಮೋಸ್ಟ್ ಸಮುದ್ರದ ಮಟ್ಟದಲ್ಲೇ ಇದೆ. ಇಲ್ಲಿನ ಪಂಪಾ ನದಿಯ ಬ್ಯಾಕ್ ವಾಟರ್ ಮತ್ತೆ ಇಲ್ಲಿನ ಬೋಟ್ ಹೌಸ್ ಸ್ಟೇ ತುಂಬಾನೇ ಪಾಪ್ಯುಲರ್. ಅಷ್ಟೇ ಅಲ್ಲದೆ ಅಲೆಪ್ಪಿನಲ್ಲಿ ತುಂಬಾನೇ ಟೂರಿಸಂ ಪ್ಲೇಸಸ್ ಇದಾವೆ. ಕೃಷ್ಣನ ಟೆಂಪಲ್ಲು ಮತ್ತೆ ತುಂಬಾ ಚರ್ಚ್ಗಳಿದಾವೆ, ಅಲೆಪ್ಪಿ ಬೀಚ್ ಇದೆ, ಮತ್ತೆ ಅದು ಬಿಟ್ರೆ ನಿಮಗೆ ಕಾಯರ್ ಮ್ಯೂಸಿಯಂ ಇದೆ. ಈ ಥರ ತುಂಬಾನೇ ಟೂರಿಸಂ ಪ್ಲೇಸಸ್ ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ಈ ಎಲ್ಲ ಟೂರಿಸಂ ಪ್ಲೇಸಸ್ಸು ನಾವು ಕವರ್ ಮಾಡಿದ್ದೀವಿ. ಅದರ ಸಪ್ರೇಟ್ ವಿಡಿಯೋಸ್ ನಾನು ಮುಂದೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಬನ್ನಿ, ಈ ವಿಡಿಯೋದಲ್ಲಿ ಬೋಟ್ ಹೌಸ್ ಬಜೆಟ್ ಎಷ್ಟಾಗುತ್ತೆ, ಯಾವ ಸೀಸನಲ್ಲಿ ಬಂದರೆ ಒಳ್ಳೇದು ಇಲ್ಲಿಗೆ, ಮತ್ತು ಅಲೆಪ್ಪಿಗೆ ಬರೋದಕ್ಕೆ ಬೆಸ್ಟ್ ವೇ ಯಾವುದು, ಮತ್ತು ಈ ತೇಲುವ ಮನೆಯಲ್ಲಿ ಸ್ಟೇ ಆಗೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಬೆಂಗಳೂರಿಂದ ಅಲೆಪ್ಪಿ ಬರೋದಕ್ಕೆ ಬೆಸ್ಟ್ ಅಂಡ್ ಪಾಕೆಟ್ ಫ್ರೆಂಡ್ಲಿ ವೇ ಬಂದು ಟ್ರೈನ್. ಬೆಂಗಳೂರಿಂದ ಅಲೆಪ್ಪಿಗೆ ಡೈಲಿ ಸಂಜೆ 4:50ಕ್ಕೆ ಟ್ರೈನ್ ಇರುತ್ತೆ. ಅಲೆಪ್ಪಿಗೆ ಅಫಿಷಿಯಲ್ ನೇಮ್ ಬಂದು ಆಲಪೂಜಾ ಅಂತ. ಬೆಂಗಳೂರು ಟು ಆಲಪೂಜಾ ಅಂತ ನೀವು ಸರ್ಚ್ ಮಾಡಿದ್ರೆ ಟ್ರೈನ್ ಸಿಗುತ್ತೆ. ಆದರೆ ನೀವು ಒಂದು 20 ದಿನ ಮುಂಚೆನೇ ಬುಕ್ ಮಾಡಬೇಕಾಗುತ್ತೆ. ಸೀಟ್ಸ್ ಅವೈಲಬಿಲಿಟಿ ಇರಲ್ಲ ಲೇಟಾಗಿ ಬುಕ್ ಮಾಡಿದ್ರೆ. ಸಂಜೆ 4:50ಕ್ಕೆ ಟ್ರೈನ್ ಬೆಂಗಳೂರಿಂದ ಹೊರಟ್ರೆ ಬೆಳಗ್ಗೆ 5 ಅಥವಾ 6 ಗಂಟೆ ಅಷ್ಟರಲ್ಲಿ ಅಲೆಪ್ಪಿ ರೀಚ್ ಆಗುತ್ತೆ. ಸೊ ಅಲೆಪ್ಪಿಗೆ ಬರೋದಕ್ಕೆ ಇನ್ನೊಂದು ವೇ ಬಂದು ಫ್ಲೈಟ್ಸ್. ಬೆಂಗಳೂರು ಏರ್ಪೋರ್ಟಿಂದ ನೀವು ಕೊಚ್ಚಿಗೆ ಬರಬೇಕಾಗತ್ತೆ. ಕೊಚ್ಚಿಯಿಂದ ಅಲೆಪ್ಪಿ 50 ಕಿಲೋಮೀಟರ್ ದೂರ ಇದೆ. ಸೊ ಅಲ್ಲಿಂದ ನೀವು ಕ್ಯಾಬ್ಸ್ ಮಾಡ್ಕೊಂಬರ್ಬೇಕಾಗತ್ತೆ. ಕ್ಯಾಬ್ಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ, 1,500-2,000 ಕೇಳ್ತಾರೆ. ಸೊ ನನ್ನ ಪ್ರಕಾರ ಬೆಸ್ಟ್ ವೇ ಬಂದು ಟ್ರೈನ್. ಸೊ ಇಲ್ಲಿಗೆ ಬರೋದಕ್ಕೆ ಬೆಸ್ಟ್ ಸೀಸನ್ ಅಂದರೆ ಅರ್ಲಿ ಮಾನ್ಸೂನು ಮತ್ತು ಮಾನ್ಸೂನ್ ಮುಗಿದ್ಮೇಲೆ. ನಾವು ಬೆಳಗ್ಗೆ 6 ಗಂಟೆಗೆ ಅಲೆಪ್ಪಿ ರೀಚ್ ಆದ್ವಿ. ಮತ್ತು ರೈಲ್ವೆ ಸ್ಟೇಷನ್ ಹೊರಗಡೆ ನೀವು ಸ್ಕೂಟಿನ ರೆಂಟಿಗೆ ತಗೋಬೋದು. ಸ್ಕೂಟಿನ ರೆಂಟಿಗೆ ತಗೊಂಡ್ರೆ ಏನು ಉಪಯೋಗ ಅಂದರೆ ನೀವು ಕಮ್ಮಿ ಟೈಮಲ್ಲಿ ಜಾಸ್ತಿ ಪ್ಲೇಸಸ್ ಕವರ್ ಮಾಡ್ಬೋದು. ಸೊ ಸ್ಕೂಟಿ ತುಂಬಾ ಯೂಸ್ ಆಗುತ್ತೆ ಈ ಥರ ಟೂರಿಸಂ ಪ್ಲೇಸಸ್ಸಲ್ಲಿ. ಇದು ರೆಂಟ್ ಬೈಕು ತುಂಬಾ ಕಾಸ್ಟ್ಲಿ ಏನಿರಲಿಲ್ಲ. ನಾವು 2 ಡೇಸ್ ತೊಗೊಂಡಿದ್ವಿ. ಇದು ಅವರ್ ಪ್ರಕಾರ ತೊಗೊಂತಾರೆ. ನಾವು 36 ಅವರ್ಸ್ ತೊಗೊಂಡಿದ್ವಿ. 600 ರೂಪೀಸ್ ಆಗಿತ್ತು. ನೋಡಿ, ಇಲ್ಲಿ ಬಸ್ಸಿಗೆಲ್ಲ ಕಿಟಕಿನೇ ಇಲ್ಲಪ್ಪ. ಮೀನ್ಸ್ ಕಿಟಕಿಯಲ್ಲಿ ಗ್ಲಾಸ್ ಇಲ್ಲ. ನಮ್ಮ ಕಡೆ ಏನಾರು ಹಿಂಗೆ ಬಸ್ ಬಂದ್ಬಿಟ್ರೆ ಯಾರು ಮೇನ್ ಡೋರಿಂದ ಹತ್ತೋದೇ ಇಲ್ಲ. ಎಲ್ಲ ಸೈಡೆಲ್ಲ ಬ್ಯಾಗ್ ಎಸ್ಬಿಟ್ಟು ಹಣ ಎಳ್ಕೊಳ್ಳೋಣ ಒಂಚೂರು ಅಂತ ಹತ್ಕೊಂಡ್ಬಿಡ್ತಾರೆ. ಬೋಟ್ ಹೌಸ್ ಚೆಕ್ ಇನ್ ಟೈಮ್ ಬಂದು ಆಲ್ಮೋಸ್ಟ್ ಎಲ್ಲ ಬೋಟ್ಗಳಿಗೆ ಮಧ್ಯಾಹ್ನ 12 ಗಂಟೆ ಇರುತ್ತೆ. ಸೊ ನಾವು ಬೆಳಗ್ಗೆ 6 ಗಂಟೆಗೆ ರೀಚ್ ಆಗಿದ್ದರಿಂದ ನಮಗೆ ಇನ್ನೂ 6 ಅವರ್ ಟೈಮ್ ಇತ್ತು. ಸೊ ರೆಂಟಲ್ ಸ್ಕೂಟಿ ತೊಗೊಂಡು ನಾವಲ್ಲಿ ಕೃಷ್ಣನ್ ಟೆಂಪಲ್ಲು ಮತ್ತು ಚರ್ಚೆಲ್ಲ ನೋಡ್ಕೊಂಡು ಆಮೇಲೆ ಬೋಟ್ ಹೌಸ್ಗೆ ಎಂಟ್ರ್ ಆದ್ವಿ. ಸೊ ನಾವಿಬ್ರು ಇದ್ದಿದ್ರಿಂದ 1 ರೂಮ್ ಇರುವ ಬೋಟ್ ಹೌಸ್ ನ ಬುಕ್ ಮಾಡಿದ್ವಿ. ನೀವು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಬಂದಿದ್ರೆ 4-5 ರೂಮ್ ಇರುವ ಬೋಟ್ ಹೌಸ್ ಕೂಡ ನೀವು ಬುಕ್ ಮಾಡಬಹುದು. ನಾವು ಚೆಕ್ ಇನ್ ಆದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ರು. ಆಮೇಲೆ ಬೋಟ್ ಹೌಸ್ ಕ್ಯಾಪ್ಟನ್ ನಮಗೆ ಬೋಟ್ ಹೌಸ್ ಅಲ್ಲಿ ಏನೇನೆಲ್ಲ ಫೆಸಿಲಿಟಿ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನಮ್ಮ ಬೋಟ್ ಹೌಸ್ ಪಯಣ ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭ ಆಯಿತು. ನಾವು ನೆಕ್ಸ್ಟ್ ಡೇ ಬೆಳಿಗ್ಗೆ 10 ಗಂಟೆವರೆಗೂ ಈ ಬೋಟ್ ಹೌಸ್ನಲ್ಲೇ ಇರ್ತೀವಿ. ಸೊ ಬನ್ನಿ, ಈ ತೇಲುವ ಮನೆ ಹೇಗಿರುತ್ತೆ ಮತ್ತೆ ಏನೇನೆಲ್ಲ ಇರುತ್ತೆ ಅಂತ ನೋಡ್ಕೊಂಬರೋಣ. ಇದೇ ನಮ್ಮ ಕ್ಯಾಪ್ಟನ್ ಆಫ್ ದಿ ಬೋಟ್ ಕೂತ್ಕೊಳ್ಳೋ ಜಾಗ. ಇಲ್ಲಿಂದನೇ ಈ ವೀಲ್ ಇಲ್ಲದೆ ಇರೋ ಬೋಟ್ನ DL ಇಲ್ಲದೆ ಇರೋ ನಮ್ಮ ಕ್ಯಾಪ್ಟನ್ನು ಓಡಿಸೋದು. ಅಂದರೆ ಈ ಬೋಟ್ ಓಡ್ಸೋಕ್ಕೆ DL ಏನು ಬೇಕಾಗಲ್ಲ ಅನಿಸುತ್ತೆ. ಆ್ಯಂಡ್ ಇದು ಬೋಟ್ ಹೌಸ್ನ ಹಾಲ್ ಕಮ್ ಡೈನಿಂಗ್ ಏರಿಯಾ. ನೋಡ್ಬೋದು, ಸುತ್ತಲೂ ವಿಂಡೋಸ್ ಇದೆ, ಇಂಟೀರಿಯರು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಮುಂದೆ 2 ಚೇರ್ ಇದೆ. ಇಲ್ಲಿಂದ ಕೂತ್ಕೊಂಡು ಈ ಬ್ಯಾಕ್ ವಾಟರ್ ಬ್ಯೂಟಿನ ಎಂಜಾಯ್ ಮಾಡ್ಬೋದು. ಸೊ ಇದು ಕಿಚನ್ನು. ಇವರು ಈ ಬೋಟ್ನ ಭಟ್ರು ಲಂಚ್ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ನಮ್ಮ ರೂಮು. ಈ ಬೋಟ್ ಹೌಸಲ್ಲಿ ಇದೊಂದೇ ರೂಮ್ ಇರೋದು. ಸೊ ಇಲ್ಲಿಂದನೂ ವ್ಯೂಸ್ ಸೂಪರ್ ಆಗಿದೆ.
ಸೊ 1:30 ಊಟಕ್ಕೆ ಅಂತ ಸ್ಟಾಪ್ ಮಾಡಿದ್ದಾರೆ. ಬನ್ನಿ ಲಂಚಲ್ಲಿ ಏನೇನಿದೆ ನೋಡೋಣ. ಫಸ್ಟ್ ಸಲಾಡ್ ಇದೆ, ನೆಕ್ಸ್ಟ್ ಬಂದು ಇದು ಸಾಂಬಾರ್, ತರಕಾರಿ ಸಾಂಬಾರ್, ಇದು ಬೀನ್ಸ್ ಪಲ್ಯ ಥರ ಇದೆ, ಇದೇನಿದು ಕರ್ಡಲ್ಲಿ ಯಾವುದೋ ಹುಳಿ ಥರ ಮಾಡಿದ್ದಾರೆ, ಇನ್ನು ಇದು ವೈಟ್ ರೈಸು, ಕ್ಯಾಬೇಜ್ ಪಲ್ಯ, ಹಪ್ಪಳ ಆ್ಯಂಡ್ ದ ಸ್ಪೆಷಲ್ ಫಿಶ್ ಆ್ಯಂಡ್ ಫ್ರೂಟ್ಸ್, ವಾಟರ್ ಬಾಟಲ್ ಎಲ್ಲ ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಬನ್ನಿ ಬ್ಯಾಟಿಂಗ್ ಶುರು ಮಾಡೋಣ. ಚೆನ್ನಾಗಿದೆ ಫಿಶ್ ಫ್ರೈ. ಸೊ ಕೇರಳದಲ್ಲಿ ಅದರಲ್ಲೂ ಇಲ್ಲಿ ಅಲಪಿ ಸೀ ಸೈಡ್ ಇರೋದ್ರಿಂದ ಇಲ್ಲಿ ಸೀ ಫುಡ್ಡೇ ಜಾಸ್ತಿ, ಫಿಶ್ ಎಲ್ಲ ಜಾಸ್ತಿ ತಿಂತಾರೆ. ಸೊ ನಮ್ಮ ಮಧ್ಯಾಹ್ನ ಊಟಕ್ಕೀಗ ನಾನು ತೋರಿಸ್ದಂಗೆ ಎಲ್ಲ ಐಟಮು ಮತ್ತು ಜೊತೆಗೆ ಫಿಶ್ ಫ್ರೈ ಕೊಟ್ಟಿದ್ದಾರೆ. ಫಿಶ್ ಫ್ರೈ ಸಾಕಾಗಿದೆ, ಮಸಾಲ ಸೂಪರಾಗಿ ಹಾಕಿದ್ದಾರೆ, ಚೆನ್ನಾಗಿ ಬೆಂದಿದೆ. ಸೂಪರ್ ಮೀಲ್ಸ್, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಚೆನ್ನಾಗಿದೆ. ಬೋಟ್ ಹೌಸಲ್ಲಿ ಒಳ್ಳೆ ಮೀಲ್ಸ್, ದೋಣಿ ಮನೆಯಲ್ಲಿ ಮನೆಯ ಫೀಲಿಂಗ್ ಬರ್ತಾ ಇದೆ ಊಟ ಮಾಡುವಾಗ. ಇನ್ನು ರಾತ್ರಿ ಇಲ್ಲೇನೇ ಬೋಟ್ ಹೌಸ್ದು 5 ಗಂಟೆ ಆದಮೇಲೆ ಪರ್ಮಿಷನ್ ಇಲ್ಲ ಬೋಟ್ಗಳು ಓಡಾಡೋದಕ್ಕೆ. 5:30 ಮತ್ತೆ ನಿಲ್ಲಿಸ್ತಾರೆ ಬೋಟ್ನ. ಮತ್ತು ರಾತ್ರಿ 8:00-8:30 ಊಟ ಇರುತ್ತೆ. ರಾತ್ರಿಗೆ ಚಿಕನ್ ಮಾಡ್ತಾರಂತೆ. ಅದು ಬಿಟ್ಟರೆ ಇಲ್ಲಿ ನೆಕ್ಸ್ಟ್ ಸ್ಟಾಪ್ ಬಂದು ಫಿಶ್ ಮಾರ್ಕೆಟ್ ಇದೆ. ಅಲ್ಲಿ ಫಿಶ್ ಮಾರ್ಕೆಟಲ್ಲಿ ನಿಮಗೆ ಏನಾದ್ರು ಫಿಶಸ್ಸು, ಪ್ರಾನ್ಸು ಆ ಥರದ್ದು ಏನಾದ್ರು ಬೇಕಂದರೆ ಅದನ್ನು ತೆಕ್ಕೊಟ್ರೆ ನೈಟ್ ಊಟಕ್ಕೆ ಅದನ್ನು ಮಾಡಿಕೊಡ್ತಾರೆ ಭಟ್ರು ಇಲ್ಲಿ. ಸೊ ನೋಡೋಣ, ನಾನು ಫಿಶ್ ಮಾರ್ಕೆಟಲ್ಲಿ ಯಾವ್ದಾದ್ರು ಇಷ್ಟ ಆದರೆ ತೊಗೊಂಡು ಮಾಡಿಸ್ತೀನಿ ನೈಟ್ ಊಟಕ್ಕೆ. ಇವಾಗಂತೂ ಫಿಶ್ ಸಕ್ಕತ್ತಾಗಿದೆ. ಸೊ ಇವಾಗ ಊಟ ಮುಗೀತು, ಇಲ್ಲಿ ಸ್ಟಾಪ್ ಮಾಡಿದ್ದಾರೆ, ಊಟಕ್ಕೆ ಅಂತ ಸ್ಟಾಪ್ ಮಾಡಿದರು. ನೆಕ್ಸ್ಟು ನಮ್ಮ ಪಯಣ ಶುರುವಾಗುತ್ತೆ. ಇವು ಮಾತ್ರ ಸಖತ್ತಾಗಿದೆ. ನೋಡ್ಬೋದು ಬೇರೆ ಬೋಟ್ಗಳು ಸಹ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಊಟಕ್ಕೆ ಅಂತ. ಸೊ ಇವಾಗ ಫಿಶ್ ಮಾರ್ಕೆಟಿಗೆ ಬಂದು ನಿಲ್ಲಿಸಿದ್ದಾರೆ. ನೋಡೋಣ ಯಾವ ಥರ ಫಿಶ್ ಇಷ್ಟ ಆದರೆ ತೊಗೊಳ್ತೀವಿ ನೈಟ್ ಊಟಕ್ಕೆ. ಲೆಟ್ ಸಿ. ಕ್ರ್ಯಾಬ್, ಫ್ರೆಶ್ ಕ್ರ್ಯಾಬ್ ಎಲ್ಲ ಕಟ್ಟಿದ್ದಾರೆ ನೋಡು. ಯಾವುದಿದು, ಯಾವುದೋ ಒಳ್ಳೆ ಹಾವು ಮೀನು ಹಿಡ್ದವ್ರೆ. टाइगर प्रॉन्स बड़ा वाला, छोटा वाला, ये कैलामरी, ये क्या? ये लेक का पॉम्फ्रेट, लेक पॉम्फ्रेट आपको थोड़ा चाहिए तो ले लो, बॉर्डर आपको रेडी करे. हाँ हाँ, क्रैब फिश, ये सी वाटर का है, हलवा मच्छी बोलेगा, ये सुरमे मच्छी, ये कैलामरी स्क्विड, ये कोरमटो मारल मच्छी, स्क्विड, स्क्विड, मन कतला मच्छी, काटला, कतला, कोरमटो मारल है, हाँ हाँ, करीमीन, पाम्पलेट्स ಹೆಂಗಾತದು. ये भी करीमीन, ये वाला करीमीन, करीमीन है, ये बारकुड़ा, हाँ हाँ, ये भी अच्छा है आपको, जिंजर गार्लिक, टाइगर प्रॉन्स तेलुगु, ಕನ್ನಡ, कन्नड़, ರಿವರ್ ಪಾಂಪ್ಲೆಟ್ ಆಯಿತು, रिवर ರಿವರ್ ಪಾಂಪ್ಲೆಟ್. ಸೊ ಪಾಂಪ್ಲೆಟ್ ತೊಗೊಂಡ್ವಿ, 800 ಗ್ರಾಮ್ ಇತ್ತು. ಅದು ನೈಟ್ ಊಟಕ್ಕೆ ಮಾಡಿಕೊಡ್ತಾರೆ ನಮಗೆ. ಕ್ಲೀನಿಂಗ್ ಎಲ್ಲ ಸೇರಿ 770 ಆಗಿದೆ. ನೋಡೋಣ ಹೆಂಗಿರುತ್ತೆ. ಮುಳ್ಳಿರಲ್ಲ ಅಂತ ಪಾಂಪ್ಲೆಟ್ ತೊಗೊಂಡಿದ್ವಿ. ಕಿತ್ನಾ 800 ಇದೆಯಾ? 800 ग्राम. ಸೊ ಅದು ನಮ್ಮ ಬೋಟು ನಿಲ್ಲಿಸಿದ್ದಾರೆ. ಅದೇ ಥರ ಎಲ್ಲ ಬೋಟವರು
ಈ ಫಿಶ್ ಮಾರ್ಕೆಟ್ ಹತ್ರ ನಿಲ್ಲಿಸ್ತಾರೆ. ಬೇಕಾದವ್ರು ಬಂದು ಫಿಶಸ್ ಎಲ್ಲ ತೊಗೊಂಡು ಬೋಟಲ್ಲಿ ಕೊಟ್ಟರೆ ಅವರು ನೈಟ್ ಊಟಕ್ಕೆ ಮಾಡಿಕೊಡ್ತಾರೆ. ಕಂಡಕ್ಟರ್ ಶಿಲ್ಡ್ ಹೊಡಿತಾವ್ರೆ. ರಿವರ್ಸ್ ತೆಗಿತಾ ಇದ್ದೀವಿ ಇವಾಗ. ಸೊ ನಮ್ಮ ಸಂಜೆ ಸ್ನ್ಯಾಕ್ಸ್ ಬಂತು. ಬಾಳೆಹಣ್ಣಿನ ಬಜ್ಜಿ, ಆ್ಯಕ್ಚುಲಿ ಇದು ಹಣ್ಣು, ಬಾಳೆಹಣ್ಣಿನ ಬಜ್ಜಿ. ಆ್ಯಂಡ್ ನಾವು ಕಾಫಿ ಕೇಳಿದ್ವಿ, ಕಾಫಿನೂ ಬಂದಿದೆ. ಸೊ ಬನ್ನಿ ಸ್ನ್ಯಾಕ್ಸ್ನ ಈ ಒಳ್ಳೆ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡೋಣ ಸ್ನ್ಯಾಕ್ಸ್. ಸೊ ಸಂಜೆ ಸ್ನ್ಯಾಕ್ ರೆಡಿ ಇದೆ. ಕಾಫಿ ವಿತ್ ಬಾಳೆಹಣ್ಣಿನ ಬಜ್ಜಿ, ನಾಟ್ ಬಾಳೆಕಾಯಿ ಬಜ್ಜಿ. ಫಸ್ಟು ಬಾಳೆಹಣ್ಣಿನ ಬಜ್ಜಿ ಟೇಸ್ಟ್ ಮಾಡೋಣ. ನಾನಂತೂ ಬಾಳೆಹಣ್ಣಿನ ಬಜ್ಜಿ ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಕೇರಳದಲ್ಲಿ ತುಂಬ ಫೇಮಸ್ ಇದು. ಬಾಳೆಹಣ್ಣು ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ, ಬಟ್ ಪರ್ಸ್ನಲಿ ನನಗೆ ಯಾವ ಫ್ರೂಟ್ಸು ಇಷ್ಟ ಆಗಲ್ಲ, ಹಂಗಾಗಿ ನನಗಂತೂ ಇಷ್ಟ ಆಗ್ತಿಲ್ಲ. ನಾನು ಕಾಫಿ ಮಾತ್ರ ಕುಡ್ಕೋತೀನಿ. ಕಾಫಿ ಚೆನ್ನಾಗಿದೆ. ಸೊ ನಮ್ಮ ಬೋಟ್ ಹೌಸ್ನ ಇವಾಗ ಲ್ಯಾಂಡ್ ಮಾಡಿದ್ದಾರೆ. 5:30 ಆಯ್ತಲ್ಲ, ಅದಕ್ಕೆ ಲ್ಯಾಂಡ್ ಮಾಡಿದ್ದಾರೆ. ಸೊ ಇವತ್ತು ನೈಟ್ ಫುಲ್ಲು ಇಲ್ಲೇ ಇರುತ್ತೆ ಬೋಟ್ ಹೌಸು. ಏನಕ್ಕೆ ಅಂದರೆ 5:30 ಮೇಲೆ ಓಡಾಡೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ಇಲ್ಲ ಇಲ್ಲಿ, ಅದಕ್ಕಾಗಿ ಇಲ್ಲಿ ಲ್ಯಾಂಡ್ ಮಾಡಿದ್ದಾರೆ. ಮತ್ತು ಮಾರ್ನಿಂಗ್ ಎದ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ ಜರ್ನಿ. ವಾಪಸ್ ನಾವೆಲ್ಲಿ ಬಂದ್ವಿ ಅಲ್ಲಿಗೆ. ಈ ಥರ ಮನೆ ಇರುತ್ತೆ ಅಂದ್ಕೊಳ್ಳಿ. ಮನೆಯಿಂದ ಈಚೆಗೆ ಬಂದು ಹಿಂಗೆ ಸ್ಟೆಪ್ಸ್ ಇಳಿದ್ರೆ ನದಿ, ಇಲ್ಲಿಂದ ದೋಣಿ ಎತ್ಕೊಂಡು ಹಿಂಗೆ ಹೋಯ್ತಾ ಇರ್ತಾರೆ ಶಾಪಿಂಗಿಗೆ. ನೋಡಿ ತಾತ ಶಾಪಿಂಗ್ ಬಂದವರು ದೋಣಿ ತಗೊಂಡು ಈ ಥರ ಹಿಂಗೆ ಸ್ಟೆಪ್ಸ್ ಇರುತ್ತೆ, ಇಳಿದ್ಬಿಟ್ಟು ದೋಣಿ ತಗೊಂಡು ಹೋಯ್ತಾ ಇರೋದೆ. ತಾತ ರಾತ್ರಿ ಊಟಕ್ಕೆ ಮೀನು ಹಿಡ್ದೇ ಬಿಟ್ರು ಅಂತ ಕಾಣುತ್ತೆ. ಅವ್ರಿಗೆ ಮೀನು ಸಿಕ್ಕೇ ಸಿಗುತ್ತೆ ದಿನ. ಫಿಶ್ ಹಿಡಿದ್ರು ತಾತ. ಸೂಪರ್ ಸೂಪರ್. ಲಪ್ಪದ ಹಾಕೊಬಿಟ್ರು. ಈ ವಿಲೇಜ್ ವಾಕು ಒಂಥರ ಚೆನ್ನಾಗಿದೆ ಸಂಜೆ ಹೊತ್ತು. ಎಲ್ಲರೂ ಮೀನು ಹಿಡಿಯೋದು ನೋಡ್ಕೊಂಡು ಆರಾಮಾಗಿ ವಾಕ್ ಮಾಡ್ಬೋದು. ಸೊ ನೈಟ್ 7:30 ಊಟ ರೆಡಿ ಆಗಿದೆ. ಲಂಚ್ ರೆಡಿ ನಮ್ಮದು. ಇದು ಆಲೂಗಡ್ಡೆ ಫ್ರೈ, ಇದು ರೈಸ್. ಇದು ಆ್ಯಕ್ಚುಲಿ ರೈಸು ಕೇರಳ ರೈಸ್ ಥರ ಇರುತ್ತೆ ಅಂದ್ಕೊಂಡಿದ್ವಿ. ಇದು ಸೇಮ್ ಆಲ್ಮೋಸ್ಟ್ ನಮ್ಮ ಕಡೆ ಯೂಸ್ ಮಾಡ್ತೀವಲ್ಲ ಅದೇ ಥರ ಇದೆ, ಬುಲೆಟ್ ರೈಸ್ ಥರನೇ. ಇದು ಬಂದು ಚಿಕನ್ ಫ್ರೈ, ಇದು ಬೇಳೆ ಸಾಂಬಾರು, ಬೆಂಡೆಕಾಯಿ ಫ್ರೈ, ಹಾಗೆ ಇದು ಚಪಾತಿ. ಆ್ಯಂಡ್ ಇದು ಪಾಂಪ್ಲೆಟ್, ರಿವರ್ ಪಾಂಪ್ಲೆಟು ನಾವು ತಗೊಂಡ್ವಲ್ಲ ಫಿಶ್ ಮಾರ್ಕೆಟಲ್ಲಿ, ಅದನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ವಾವ್, ನೋಡಿ ಎಷ್ಟು ದೊಡ್ಡದಿದೆ, ಸಕಲಾಗಿ ಕಾಣ್ತಾ ಇದೆ ಪಾಂಪ್ಲೆಟ್ ಅಂತೂ. ಒಳ್ಳೆ ಮೀಲ್ಸ್ ರೆಡಿ ಇದೆ. ಬನ್ನಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಎಲ್ಲ ಬೋಟ್ ಹೌಸ್ ಎಂಜಾಯ್ ಮಾಡಿದ್ವಿ. ಬ್ಯಾಕ್ ವಾಟರ್ ಅಂತೂ ಸೂಪರ್ ಆಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ನೈಟ್ ಇಲ್ಲಿ ಬೋಟ್ ಹೌಸಲ್ಲೇ ಸ್ಟೇ ಇರುತ್ತೆ ನಮ್ಮದು. ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ ಚೆಕ್ಔಟ್ ಇರುತ್ತೆ. ಸೊ ಬನ್ನಿ ಈಗ ನೈಟ್ ಡಿನ್ನರ್ ಸ್ಟಾರ್ಟ್ ಮಾಡೋಣ. ಸೂಪರ್ ಸಕಲಾಗಿದೆ. ಚಪಾತಿ ಜೊತೆ ಒಂದು ಒಳ್ಳೆ ಚಿಕನ್. ಮೀಲ್ಸ್ ಮಾತ್ರ ಕಂಪ್ಲೀಟ್ ಮೀಲ್ಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಸರ್ವ್ ಮಾಡಿದ್ದಾರೆ, ಟೇಸ್ಟು ಸಖತ್ತಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೇರಳ ಫುಡ್ ನನಗೆ ಇಷ್ಟು ಚೆನ್ನಾಗಿ ಹೊಂದುತ್ತೆ ಅಂತ. ಡಿಲಿಷಿಯಸ್. ಇನ್ನೊಂದೇನೆಂದರೆ ಕೇರಳದಲ್ಲಿ ನೀವು ಹೋಟೆಲ್ಸ್ ಹುಡ್ಕೊಂಡು ಹೋದರೆ ಫುಡ್ನ ನಮಗೆ ಸೂಟ್ ಆಗೋಂಥ ಊಟ ಸಿಗೋದೇ ಇಲ್ಲ. ಅದರಲ್ಲಿ ಹೋಟೆಲ್ಸ್ ಹುಡುಕಿ ನೀವು ನಿಮಗೆ ಇಷ್ಟ ಆಗೋ ಫುಡ್ ತಿನ್ನಬೇಕು ಅಂದರೆ ತುಂಬ ರಿಸರ್ಚ್ ಮಾಡಬೇಕು. ಆ ಲೆವೆಲಿಗಿದೆ ಇಲ್ಲಿ ಹೋಟೆಲ್ ಫುಡ್ ಅಷ್ಟಿದ್ದಿಲ್ಲ. ಬಟ್ ಏನಂದರೆ ಹೋಟೆಲ್ಸಲ್ಲಿ ಒಳ್ಳೊಳ್ಳೆ ಫುಡ್ ಸಿಗೋಲ್ಲ ಅಂತ ಭಯ ಆಯಿತು. ಬಟ್ ಬೋಟ್ ಹೌಸಲ್ಲಂತೂ ತೃಪ್ತಿ ಆಗೋಂಥ ಊಟ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಸೊ
ಸೊ ಮಾರ್ನಿಂಗ್ ಎದ್ದು ರೆಡಿಯಾಗಿದ್ದೀವಿ, ಒಳ್ಳೆ ವ್ಯೂ ಕಾಣ್ತಾ ಇದೆ. ಹಂಗೆ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಶಿಪ್ಪು ಹೊರಡೋಣ. ಸೊ ಬಿಸಿ ಬಿಸಿ ಇಡ್ಲಿ ರೆಡಿ ಇದೆ, ಇಡ್ಲಿ ಜೊತೆಗೆ ಸಾಂಬಾರ್ ಆ್ಯಂಡ್ ಚಟ್ನಿ, ತೆಂಗಿನಕಾಯಿ ಚಟ್ನಿ. ಸೊ ಬನ್ನಿ ಟೇಸ್ಟ್ ಮಾಡೋಣ ಬ್ರೇಕ್ಫಾಸ್ಟ್. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದ್ವಿ, ಒಳ್ಳೆ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಈಗ ಬ್ರೇಕ್ಫಾಸ್ಟ್ ರೆಡಿ ಅಂದರು. 7:30 ಬ್ರೇಕ್ಫಾಸ್ಟ್ ರೆಡಿ ಇದೆ. ಸೊ ಬಿಸಿ ಬಿಸಿ ಇಡ್ಲಿ, ಕಾಯಿ ಚಟ್ನಿ, ಸಾಂಬಾರ್. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು 9 ಗಂಟೆಗೆ ಚೆಕ್ಔಟ್ ಇದೆ. ಚೆಕ್ಔಟ್ ಮಾಡ್ಕೊಂಡು ಆಲೆಪ್ಪಿಲಿ ನಾವು ಮಿಕ್ಕಿರೋ ಪ್ಲೇಸಸ್ ಯಾವುದಿದೆ ತೋರಿಸ್ತೀವಿ. ಸೊ ನಮ್ಮದು ಸೆಕೆಂಡ್ ಡೇ ಬೋಟ್ ಹೌಸ್ ಟ್ರಿಪ್ಪು ಇನ್ನೇನು ಮುಗಿತಾ ಇದೆ. 9 ಗಂಟೆಗೆ ಚೆಕ್ಔಟ್ ಆಗ್ತೀವಿ. ಸೊ ನೀವು ನೆಕ್ಸ್ಟ್ ಏನಾರು ಬರೋದಾದರೆ ಆಲೆಪ್ಪಿಗೆ ನಾವು ಪ್ರದೀಪ್ ಅನ್ನೋ ಬೋಟ್ ಹೌಸಲ್ಲಿದ್ದೀವಿ. ಅವ್ರದ್ದು ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಚೆಕ್ಔಟ್ ಮಾಡ್ಬೋದು. ಮೊದಲೇ ನೀವು ಬುಕ್ ಮಾಡ್ಕೊಂಡು ಬಂದರೆ ನಿಮಗೆ ಕನ್ವೀನಿಯೆಂಟ್ ಆಗಿರೋ ಬೋಟ್ ಹೌಸ್ ಸಿಗುತ್ತೆ ನಿಮಗೆ. ಈಗ ಇಬ್ಬರೇ ಬರೋದಾದರೆ ಸಿಂಗಲ್ ರೂಮ್ ಬೋಟ್ ಹೌಸ್ ತೊಗೊಂಡ್ರೆ ಪ್ರೈವೇಸಿ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ ಇಬ್ಬರೇ ಬೋಟಲ್ಲಿ. ಇನ್ನು ಫ್ಯಾಮಿಲಿ ಜೊತೆ ಬರೋದಾದರೆ 2-3 ರೂಮ್ ಇರೋ ಬೋಟ್ ಹೌಸ್ಗಳು ಸಿಗುತ್ತೆ ನಿಮಗೆ. ಎಷ್ಟು ಬೇಕಾದರೂ ಜನ ಬಂದ್ರೂ ಆ ರೇಂಜಿಗಿರೋ ಬೋಟ್ ಹೌಸ್ಗಳು ಇದ್ದಾವೆ, ಇಲ್ಲಿ ಅವೈಲೇಬಲ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಇವ್ರದ್ದು ಇನ್ನಂದರೆ ಜನ ತುಂಬ ಕೈಂಡ್ ಇದ್ದಾರೆ, ಜನ ಸಖತ್ ಚೆನ್ನಾಗಿತ್ತು ಇವ್ರದ್ದು. ಈ ನಾವು ತಾಂಡ್ರ ಬೋಟ್ ಹೌಸ್ ಅಂತೂ ಕಸ್ಟಮರ್ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿತ್ತು. ಫುಡ್ಡು ಅಷ್ಟೇ ಹೈ ಕ್ವಾಲಿಟಿ, ನಮಗೆ ಅಡ್ಜಸ್ಟ್ ಆಗೋ ಥರನೇ ಇತ್ತು. ಆರಾಮಾಗಿ ನಾವು ಭಯ ಪಡ್ಕೊಂಡಿದ್ವಿ ಫುಡ್ ಅಡ್ಜಸ್ಟ್ ಆಗಲ್ಲ ಅಂದ್ಕೊಂಡು, ಬಟ್ ತುಂಬ ಚೆನ್ನಾಗಿತ್ತು ಫುಡ್ಡೆಲ್ಲ. ಇದ್ರ ಪ್ರೈಸ್ ಡೀಟೇಲು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ ನೀವು ಬರೋದಾದ್ರೆ ಬುಕ್ ಮಾಡ್ಕೊಂಡು ಬನ್ನಿ.